ಬಹಳ ವರ್ಷಗಳ ಹಿಂದೆ ವಾರಣಾಸಿಯಲ್ಲಿ ಮನುಬಾಯಿ ಎಂಬ ಚುಟುಕು ಬಾಲಕಿ ಜನಿಸಿದರು. ಆಕೆ ಧೈರ್ಯಶಾಲಿ, ಚುರುಕಾಗಿ ಕತ್ತಿ ಹಿಡಿಯುವ ಕಲೆಯನ್ನು ಕಲಿತುಕೊಂಡಳು. ಬಾಲ್ಯದಲ್ಲಿಯೇ ಕುದುರೆಯ ಸವಾರಿ, ಬಿಲ್ಲುಬಾಣ, ಯುದ್ಧಕಲೆಗಳಲ್ಲಿ ಪರಿಣತಿ ಪಡೆದಳು. ನಂತರ ಝಾನ್ಸಿ ರಾಜ ಗಂಗಾಧರರಾವರನ್ನು ವಿವಾಹವಾದಳು. ವಿವಾಹದ ಬಳಿಕ ಆಕೆ ರಾಣಿ ಲಕ್ಷ್ಮೀಬಾಯಿ ಎಂದಾಗಿ ಪ್ರಸಿದ್ಧಳಾದಳು. ಅವರ ಜೀವನ ಸುಖಶಾಂತಿಯಲ್ಲಿತ್ತು. ಆದರೆ ಮಗನ ನಿಧನದಿಂದ ದುಃಖದ ನೆರಳು ಬಿತ್ತು. ನಂತರ ಪತಿಯು ನಿಧನರಾದರು. ಝಾನ್ಸಿ ರಾಜ್ಯದ ಹೊಣೆಗಾರಿಕೆ ಅವರ ಮೇಲೆ ಬಂತು. ಈ ಸಮಯದಲ್ಲಿ ಬ್ರಿಟಿಷರು ಡಾಕ್ಟ್ರೀನ್ ಆಫ್ ಲ್ಯಾಪ್ಸ್ ನೀತಿಯ ಮೂಲಕ ಝಾನ್ಸಿಯನ್ನು ಕಬಳಿಸಲು ಬಂದರು. ಆದರೆ ರಾಣಿ ಧೈರ್ಯದಿಂದ ನಿಂತು ಹೇಳಿದರು, ಮೈ ಝಾನ್ಸಿ ನಹಿ ದೂಂಗಿ. ಅವರು ಸೇನೆ ಸೇರಿಸಿ ಯುದ್ಧ ಸಿದ್ಧತೆ ಪ್ರಾರಂಭಿಸಿದರು. ಮಹಿಳೆಯರಿಗೂ ಶಸ್ತ್ರವಿದ್ಯೆ ಕಲಿಸುತ್ತಾ ಎಲ್ಲರಲ್ಲೂ ದೇಶಭಕ್ತಿ ತುಂಬಿದರು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಕೊನೆಗೆ 1858ರಲ್ಲಿ ಅವರು ವೀರಮರಣ ಹೊಂದಿದರು. ಅವರ ಧೈರ್ಯ ಮತ್ತು ಶೌರ್ಯ ದೇಶದ ಎಲ್ಲೆಡೆ ಪ್ರಸಿದ್ಧಿಯಾಯಿತು. ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯದ ಮೊದಲ ನಕ್ಷತ್ರದಂತಿದ್ದರು. ಅವರ ಹೆಸರನ್ನು ನೆನೆಯುವ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾರೆ.